ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತೆ ಬೆಂಗಳೂರಿನಲ್ಲಿದ್ದಾರೆ. ಇತ್ತೀಚೆಗೆ ಡೆಲ್ಲಿ ಬೆಂಗಳೂರು ಟ್ರಾವೆಲ್ ಜಾಸ್ತಿ ಆಗಿದೆ ಅವರದು, ಸಹಜ ಕೂಡ. ಕರ್ನಾಟಕ ಕಾಂಗ್ರೆಸ್ಸಿನ ಉಸ್ತುವಾರಿ ಅವರು. ರಾಜ್ಯ ಕಾಂಗ್ರೆಸ್ಸಿನ ಉಸ್ತುವಾರಿಯಾಗಿ ಬೆಂಗಳೂರಿಗೆ ಬಂದು ಹೋಗೋದು, ಕಾಂಗ್ರೆಸ್ ಸಂಘಟನೆಗೆ ಸಂಬಂಧಿಸಿದ ಸಭೆಗಳನ್ನು ಮಾಡೋದ್ರ ಬಗ್ಗೆ ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಆಗ್ತಾ ಇರೋದು ಇವರು MLAಗಳ ಜೊತೆಗೆ ಮಾಡ್ತಾ ಇರೋ ಸಭೆಗಳ ಬಗ್ಗೆ. ಶಾಸಕರ ಜೊತೆ ಮಾತ್ರ ಅಲ್ಲ, ಸಚಿವರುಗಳ ಜೊತೆಗೆ ಮಾಡ್ತಾ ಇರೋ ಸಭೆಯ ಬಗ್ಗೆ. ನೀವು ಶಾಸಕರನ್ನ ಸಚಿವರನ್ನ ಮಾತಾಡಿಸ್ಬೇಡಿ ಅನ್ನೋದಿಲ್ಲ ಯಾರು. 1 to 1 ಮಾಡ್ತೀನಿ, ಅಲ್ಲಿ ಮುಖ್ಯಮಂತ್ರಿಗಳು ಇರೋಂಗಿಲ್ಲ, ಉಪಮುಖ್ಯಮಂತ್ರಿಗಳು ಇರೋಂಗಿಲ್ಲ ಅನ್ನೋದಿದೆಯಲ್ಲ, ಅದರ ಬಗ್ಗೆ ಸಿದ್ದರಾಮಯ್ಯನವರ ತಂಡಕ್ಕೆ ಅಸಮಾಧಾನ. ಸಿದ್ದರಾಮಯ್ಯನವರ ತಂಡಕ್ಕೆ ಅಸಮಾಧಾನ ಆಯಿತು. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಚುನಾವಣೆಗಳ ನಡೆದು ಕಾಂಗ್ರೆಸ್ ಪಕ್ಷ ಅದ್ಭುತವಾದ ಮೆಜಾರಿಟಿಯೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಶಾಸಕರೆಲ್ಲ ಸೇರಿಕೊಂಡು ಒಕ್ಕೋರಲಿನಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಸಿದ್ದರಾಮಯ್ಯನವ್ರನ್ನ ಆರಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಪಕ್ಷವಾಗಿ ಹೈಕಮಾಂಡ್ ಆಗಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡುವುದಿದ್ದರೆ ಸಿದ್ದರಾಮಯ್ಯನವ್ರಿಗೆ ಕೊಡಲಿ. ಅದನ್ನು ಬಿಟ್ಕೊಂಡು ಶಾಸಕರನ್ನ ಕರೆಸಿ ಮಾತಾಡ್ತೀನಿ, ಇಲ್ಲಿ ಬೇರೆ ಯಾರೂ ಇರಂಗಿಲ್ಲ, ರೂಮ್ನಲ್ಲಿ ನಾನು ಮತ್ತು ಶಾಸಕರು ಇಬ್ಬರೇ ಇರಬೇಕು, ಒಬ್ಬೊಬ್ಬರಿಗೆ 20 ನಿಮಿಷ ಸಮಯ, ಶಾಸಕರ ಅಹವಾಲುಗಳನ್ನು ಕೇಳಿಸಿಕೊಂಡು ಆ ಅಹವಾಲುಗಳ ಆಧಾರದ ಮೇಲೆ ಅವರು ಯಾವ ಸಚಿವರುಗಳ ಬಗ್ಗೆ ಕಂಪ್ಲೇಂಟ್ ಹೇಳಿದಾರೋ ಆ ಸಚಿವರುಗಳನ್ನು ಕರೆಸಿ ಮಾತಾಡ್ತೀನಿ. ಇದು ಯಾಕೆ ಅಂತ ಸಿದ್ದರಾಮಯ್ಯನವರ ಟೀಮ್ನವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬಹಿರಂಗವಾಗಿ ಮಾತನಾಡಿರುವವರು ಒಬ್ಬ ಸಹಕಾರ ಸಚಿವ KN ರಾಜಣ್ಣ ಅವರು ಮಾತ್ರ. ಈಗಲ್ಲ, ಅದು ಸುಮಾರು ದಿನಗಳ ಹಿಂದೆ ಮಾತಾಡಿದ್ರು. ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಇದು ಅಂತ, ಯಾಕೋ ಸಮಾಧಾನ ಆಗ್ತಿಲ್ಲ ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಅದರಲ್ಲಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರಲ್ಲ, ಅದರಲ್ಲಿ ನಾನೇನು ತಪ್ಪು ಕಂಡು ಹಿಡಿತಕ್ಕಂಥ ಪ್ರಯತ್ನ ನನಗೇನು ಅಗತ್ಯ ಇಲ್ಲ. ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರುವಾಗ ರಾಷ್ಟ್ರ ಮಟ್ಟದ ನಾಯಕರುಗಳು, ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. Ministers are also MLAs. That's why they are ministers. Since all MLAs have been requested to come, 104 have come, rest were travelling out. All our ministers, wherever we think that some MLAs have a demand somewhere or some work has to be done in a particular constituency, only those ministers I have requested to come. And they are also MLAs. We need to also ask them about their assembly constituencies. ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು, ಅವರ ಆಡಳಿತದ ವೈಖರಿಯನ್ನು ಡಿಮೀನ್ ಮಾಡೋದಕ್ಕೆ ದೆಹಲಿಯ ಕಾಂಗ್ರೆಸ್ ನಾಯಕರುಗಳು ನಡೆಸಿಕೊಂಡು ಬರ್ತಾ ಇರುವ ಪ್ರಯತ್ನದ ಭಾಗ ಅನ್ನೋ ಹಂಗೆ ನೋಡಲಾಗ್ತಾ ಇದೆ. ಇದನ್ನು ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಿದ್ದರಾಮಯ್ಯನವರ ಕಡೆಯವರು ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚು ಮಾಡುವುದಕ್ಕೆ ಒಂದು ಹಾಸನದಲ್ಲಿ ಒಂದು ಸಮಾವೇಶ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ದಿಲ್ಲಿ ಹೈಕಮಾಂಡ್ ಹೇಳುತ್ತೆ, ಇಲ್ಲ ಅದನ್ನು KPCC ಸಮಾವೇಶವನ್ನಾಗಿ ಮಾಡಿ, ಪಕ್ಷದ ಅಧ್ಯಕ್ಷತೆಯಲ್ಲಿ ಮಾಡಿ, ಯಾವ ವ್ಯಕ್ತಿಯನ್ನು ವಿಜೃಂಭಿಸುವುದು ಬೇಡ ಅಂತ ಹೇಳ್ತಾರೆ. ಆ ಸಮಾವೇಶದ ರೂಪುರೇಷೆಗಳ ಬದಲಾದವು. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಗಳ ಬದಲಾದವು. ದಲಿತ ಶಾಸಕರು ಸಚಿವರುಗಳೆಲ್ಲ ಸೇರಿಕೊಂಡು ಒಂದು ಡಿನ್ನರ್ ಮೀಟ್ ಮಾಡೋಣ ಅಂತಾರೆ. ಯಾವುದೇ ರಾಷ್ಟ್ರೀಯ ಪಕ್ಷ ಇಂಥದ್ದೊಂದು ನಡೀತಾ ಇದೆ ಅಂದರೆ ಅದನ್ನು ಸಪೋರ್ಟ್ ಮಾಡ್ತಾರೆ ಸಾಮಾನ್ಯವಾಗಿ. ದಲಿತ ಸಂಘಟನೆ ರೀ, ವೋಟ್ ಬ್ಯಾಂಕ್ ಅದು. ಬಟ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಾಕ್ಟರ್ ಪರಮೇಶ್ವರ್ಗೆ ಫೋನ್ ಮಾಡಿ ಹೇಳ್ತಾರೆ, ಅದನ್ನು ಕ್ಯಾನ್ಸಲ್ ಮಾಡಿ, ಇದನ್ನು ನಾ ಬಂದಾಗ ನೋಡೋಣಂತೆ ಆಮೇಲೆ ಅಂತಾರೆ. ಪರಮೇಶ್ವರ್ ಯಥಾ ಪ್ರಕಾರ ಹೇಳಿದ್ರು, ಸುರ್ಜೇವಾಲಾ ಅವರು ಕ್ಯಾನ್ಸಲ್ ಮಾಡೋದಕ್ಕೆ ಹೇಳಿದ್ದಾರೆ, ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂದರು. ಮತ್ತೊಂದು ಕೊಕ್ಕೆ. ಹಿಂಗೆ ಒಂದರ ನಂತರ ಒಂದರಂಗೆ ನಡ್ಕೊಂಡು ಬರ್ತಾ ಇದ್ದಾವೆ ಇವು. ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅಂತೀವೋ ಅಥವಾ ಏನಂತೀವೋ ಅದಕ್ಕೆ, ಕಾಂತರಾಜು ಆಯೋಗದ ವರದಿಯ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡೋದು, ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡೋದು. ಮೊದಲನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಇವರೇ ರಚಿಸಿದ್ದ ಆಯೋಗ, ಇವರೇ ಕೊಟ್ಟ ಆದೇಶದ ಮೇರೆಗೆ 169 ಕೋಟಿ ರೂಪಾಯಿ ಏನೋ ಖರ್ಚು ಮಾಡಿಸಿದ್ದಂಥ ವರದಿ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಅದರ ಸಮಯ ಸಂದರ್ಭ ಎಲ್ಲ ಡಿಬೇಟೇಬಲ್ಲು. ಬಟ್ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಿದ್ರು ಅದನ್ನು. ಯಾರಿಗಾದರೂ ಇರುತ್ತ್ರಿ, ರಾಜಕೀಯ ಜೀವನದ
ಏನು ಅಂತಿಮ ಅಂದರೆ ಸರಿ ಇರೋದಿಲ್ಲ, ಪೀಕ್ನಲ್ಲಿರುವಾಗ, ಕ್ಲೈಮ್ಯಾಕ್ಸ್ನಲ್ಲಿರುವಾಗ ಚಾಂಪಿಯನ್ ಆಫ್ OBC ಕಮ್ಯುನಿಟಿ ಅಂತ ಅನ್ನಿಸ್ಕೋಬೇಕು ಅಂತ ಆ ಮಹತ್ವಾಕಾಂಕ್ಷೆಯೊಂದಿಗೆ ತರದ ಕೊಟ್ಟಿದ್ರು ಅದನ್ನು. ದಿಲ್ಲಿ ಅವ್ರು ಕರೆದು, ಬನ್ನಿ ಇಲ್ಲಿ ಒಂಚೂರು ಮಾತಾಡೋದಿದೆ ಅಂತ ಕರೆಸಿ KC ವೇಣುಗೋಪಾಲು ಅವ್ರಿಗೆ ಹೇಳಿ ಹೊರಗಡೆ ಬಂದು ತಾವು ಅನೌನ್ಸ್ ಮಾಡಿದ್ರು. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಆಗಿರುವ ಜಾತಿ ಗಣತಿಯ ವಿಷಯದಲ್ಲಿ ಅದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ದೂರುಗಳಿದ್ದಾವೆ, ಇನ್ನೊಂದು ಸಲ ಮಾಡಿಸ್ತೀವಿ ನಾವು ಅಂತ. ಸಿದ್ದರಾಮಯ್ಯನವರಂಥವ್ರಿಗೆ ಅದು ಹೆಂಗಾಗಿರುತ್ತೆ ಯೋಚನೆ ಮಾಡಿ. ಒಬ್ಬ ಜನಪ್ರಿಯ ಲೀಡರ್ಗೆ ಕ್ಯಾಬಿನೆಟ್ ತೆಗೆದುಕೊಳ್ಳಬೇಕಾದ ನಿರ್ಣಯ ಅದು. ಪ್ರಜಾಪ್ರಭುತ್ವದಲ್ಲಿ ಆ ನಿರ್ಣಯವನ್ನು ತೆಗೆದುಕೊಳ್ಳುವ ಹಕ್ಕಿರೋದು ಕೇವಲ ಕ್ಯಾಬಿನೆಟ್ಟಿಗೆ ಮಾತ್ರ. ಹೈಕಮಾಂಡ್ ಕರೆಸಿ ಅನೌನ್ಸ್ ಮಾಡಿಸುತ್ತೆ ಅದನ್ನು, ಇನ್ನೊಂದು ಸಲ ಮಾಡಿಸ್ತೀವಿ ನಾವು ಅಂತ. ಒನ್ಸ್ ಅಗೇನ್ ಅವ್ರನ್ನ ಡಿಮೀನ್ ಮಾಡೋದು, ಕಾಲು ತುಳಿತಾ ಆಯಿತು RCB ಅವ್ರದ್ದು. ಅಲ್ರಿ, ಅವತ್ತು RCB ಟೀಮ್ ಬೆಂಗಳೂರಿಗೆ ಬಂದಾಗ HAL ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಕನ್ನಡ ಧ್ವಜ ಕೊಟ್ಟು ಹೆಚ್ಚು ಕಡಿಮೆ ಎಲ್ಲ ಕಡೆ RCB ಧ್ವಜ ಹಿಡ್ಕೊಂಡು ಓಡಾಡಿ ಎಲ್ಲ ಮಾಡಿದ್ದು DK ಶಿವಕುಮಾರ್ ಅವರು. ಅಂತಿಮವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಕಪ್ಪಿಗೆ ಮುತ್ತು ಕೊಟ್ಟು ಎಲ್ಲ ಮಾಡಿದ್ದು DK ಶಿವಕುಮಾರ್ ಅವರು. ಬಟ್ ಬಲಿ ಹಾಕಿದ್ದು ಯಾರನ್ನ ಅಂದರೆ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸೆಕ್ರೆಟರಿಯನ್ನು, ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರಾಗಿದ್ದ ಪೊಲೀಸ್ ಅಧಿಕಾರಿಗಳನ್ನು ಮತ್ತೊಮ್ಮೆ ಡಿಮೀನು. ಈಗ ಸುರ್ಜೇವಾಲಾ ಅವರು ಬಂದು ಕೂತ್ಕೊಂಡು ಸಭೆಗಳನ್ನು ಮಾಡೋದು, ಶಾಸಕರುಗಳ ಜೊತೆಗೆ ಸಚಿವರುಗಳ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.